ಭಾರತದ ಪಶ್ಚಿಮ ದಿಕ್ಕಿನ ರಕ್ಷಾ ಕವಚ ಅರವಳ್ಳಿ ಶ್ರೇಣಿಗೆ ಈಗ ಅಳಿವು ಉಳಿವಿನ ಪ್ರಶ್ನೆ. ಸುಪ್ರೀಂ ಕೋರ್ಟ್ನ 100 ಮೀಟರ್ ಫಾರ್ಮುಲಾ ಪರಿಸರಕ್ಕೆ ರಕ್ಷಣೆಯೋ ಅಥವಾ ವಿನಾಶಕ್ಕೆ ಮುನ್ನುಡಿಯೋ? ಸುಪ್ರೀಂ ಕೋರ್ಟ್ ಅಂಗೀಕರಿಸಿರುವ ಹೊಸ ವ್ಯಾಖ್ಯಾನದ ಪ್ರಕಾರ ಸುತ್ತಮುತ್ತಲಿನ ನೆಲಕ್ಕಿಂತ 100 ಮೀಟರ್ ಎತ್ತರವಿಲ್ಲದ ಗುಡ್ಡಗಳನ್ನು ಬೆಟ್ಟ ಎಂದು ಪರಿಗಣಿಸಲಾಗುವುದಿಲ್ಲ. ಅಂದರೆ ಸಾವಿರಾರು ಎಕರೆಗಳಷ್ಟು ಹರಡಿರುವ ಸಣ್ಣ ಬೆಟ್ಟಗಳು ಮತ್ತು ಗುಡ್ಡಗಾಡು ಪ್ರದೇಶಗಳು ಈಗ ಅರಣ್ಯವಲ್ಲದ ಭೂಮಿಯಾಗಿ ಬದಲಾಗಲಿದೆ. ಇದರಲ್ಲಿ ವಿಮರ್ಶಿಸಬೇಕಾದಂತಹ ಅಂಶ ಏನಂತ ಹೇಳಿದ್ರೆ, ಎತ್ತರ ಕಡಿಮೆ ಇರುವ ಪ್ರದೇಶಗಳಲ್ಲಿ ಈಗ ಸುಲಭವಾಗಿ ಕಟ್ಟಡ ನಿರ್ಮಾಣ ಮತ್ತು ಗಣಿಗಾರಿಕೆಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ. ಎರಡನೇದಾಗಿ, ಅರವಳ್ಳಿ ಬೆಟ್ಟಗಳು ರಾಜಸ್ಥಾನದ ಮರುಭೂಮಿ, ಹರಿಯಾಣ ಮತ್ತು ದೆಹಲಿಯ ಕಡೆಗೆ ನುಗ್ಗದಂತೆ ತಡೆಯುವ ನೈಸರ್ಗಿಕ ಗೋಡೆಗಳು. ಈ ಗೋಡೆಗೆ ಕನ್ನ ಹಾಕಿದರೆ ಹವಾಮಾನ ಬದಲಾವಣೆ ತಡೆಯಲು ಸಾಧ್ಯವೇ? ಈ ಗುಡ್ಡಗಳು ಮಳೆ ನೀರನ್ನ ಹಿಡಿದಿಟ್ಟು ಅಂತರ್ಜಲ ಮರುಪೂರಣ ಮಾಡುವಂತಹ ಕೆಲಸವನ್ನ ಮಾಡ್ತಿವೆ. ಇವು ನಾಶವಾದರೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಉಂಟಾಗಲಿದೆ. ಈ ತೀರ್ಪಿನ ಬೆನ್ನಲ್ಲೇ ಸೇವ್ ಅರವಳ್ಳಿ ಹಿಲ್ಸ್ ಅಭಿಯಾನ ತೀವ್ರಗೊಂಡಿದೆ. ಹರಿಯಾಣದ ಗುರುಗ್ರಾಮದಿಂದ ಹಿಡಿದು ರಾಜಸ್ಥಾನದ ಉದಯಪುರದವರೆಗೆ ಜನರು ಬೀದಿಗಿಳಿದಿದ್ದಾರೆ. ಕೋರ್ಟ್ ತೀರ್ಪು ವೈಜ್ಞಾನಿಕವಾಗಿರಬಹುದು, ಆದರೆ ಪರಿಸರಕ್ಕೆ ಅದು ಮಾರಕ ಎಂಬುದು ಹೋರಾಟಗಾರರ ವಾದ.